ಅಯ್ಯೋ, ತಿಂಡಿ ತಿಂದೇನೆ ಹೊರಗಡೆ ಹೋಗ್ತಿದ್ದಾರಲ್ಲ. ಪಾರ್ವತಿ ಪಾರ್ವತಿ, ಅವರು ತಿಂಡಿ ಭಾವ, ತಿಂಡಿ ತಿನ್ಕೊಂಡು ಹೋಗಿ. ಏನ್ ಅಡಿಗೆ ಮಾಡಿದ್ಯೆ ಭಾವ? ತಿಂಡಿ ಚೆನ್ನಾಗಿಲ್ವಾ? ಇದು ತಿಂಡಿ ತರ ಇಲ್ಲ. ಹೇಗೆ ತಿನ್ನೋದು? ಹಸು ಕೂಡ ತಿನ್ನಲ್ಲ. ತಿನ್ನೋ ತರ ಆದ್ರೂ ಇರ್ಬೇಕಲ್ವಾ? ಈ ಪಾರ್ವತಿಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಗೊತ್ತಿದ್ರು ಕೂಡ ಇವಳ ಕೈಲಿ ಯಾಕೆ ಮಾಡಿಸ್ತೆ? ನೀನೇ ಮಾಡೋದು ತಾನೆ. ಸ್ವಲ್ಪ ಹೊಟ್ಟೆ ನೋವಿತ್ತು, ಅದಕ್ಕೆ ಪಾರ್ವತಿಗೆ ಹೇಳಿದ್ನಮ್ಮ. ಯಾಕೆ? ಪಾರ್ವತಿ ಮಾಡಿರೋ ಅಡಿಗೆ ತಿಂದು ನಿನಗ್ ಬಂದಿರೋ ಹೊಟ್ಟೆ ನೋವು ನಮಗೂ ಬರ್ಬೇಕು ಅಂತನಾ? ಯಜಮಾನ್ರೆ ಏನಾಯ್ತು? ಅದೇನು ಅಂದ್ರೆ ಒಂದು ಪಂಚಾಯಿತಿ ಬಂದಿದೆ. ಈಗ್ಲೇ ನೀವು ಪಂಚಾಯಿತಿಗೆ ಬರ್ಬೇಕಂತ ಯಜಮಾನ್ರೆ. ಯಾರಿಗ್ ಸಮಸ್ಯೆ? ನೋಡ್ತಾ ಇದ್ರೆ ನಿಮ್ಮನೆದೇ ಅಂತ ಅನ್ಸುತ್ತೆ ಯಜಮಾನ್ರೆ. ಏನ್ ಹೇಳ್ತಾ ಇದೀಯಾ? ಅಂದ್ರೆ ಯಜಮಾನ್ರೆ, ನೀವು ರಾಜಲಕ್ಷ್ಮಿಗೆ ಮದುವೆ ಮಾಡ್ಬೇಕು ಅಂತ ನೋಡಿದ್ರಲ್ಲ, ಆ ಹುಡುಗ ಪಂಚಾಯಿತಿಗೆ ಬಂದಿದ್ದಾನೆ. ರಾಜಲಕ್ಷ್ಮಿ ಕೋರಿಕೆ ಪ್ರಕಾರ ಇವಾಗ ನಿಮ್ಮ ಮನೆಗೆ ಮನೆ ಅಳಿಯಾಗಿ ಬರೋದಕ್ಕೆ ನಾ ರೆಡಿ ಇದ್ದೀನಿ. ಈಗ ರೆಡಿ ಇದ್ದೀನಿ ಅಂತ ಹೇಳ್ತಿದ್ಯಲ್ಲ, ಅವಾಗ ಏನಂದೆ? ಅವತ್ತು ಬೇಡ ಅಂದಿದ್ದು ನನ್ನ ಮಗ ಅಲ್ಲ, ನಾನು ಮತ್ತೆ ನನ್ನ ಹೆಂಡತಿ. ಅವತ್ತು ಈ ಸಂಬಂಧ ಬೇಡ ಅಂತ ಹೊರಟೋಗಿದ್ವಿ. ಆದ್ರೆ ಇವತ್ತು ಅವನು ನಿಮ್ಮ ಮನೆ ಅಳಿ ಆಗೋದಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ.
ಅವಾಗ ಯಾಕೆ ಬೇಡ ಅಂದ್ರಿ, ಇವಾಗ ಯಾಕೆ ಬೇಕು ಅಂತಿದ್ದೀರಾ? ಆ ಕಾರಣನ ಹೇಳಿ, ಸುಮ್ಮನೆ ಕತೆಗಳನ್ನ ಹೇಳ್ಬೇಡಿ. ನೀವು ನಮ್ಮ ಅಪ್ಪನ ಹತ್ರ ಬಂದು ನಮ್ಮ ಮಗನ್ನ ಮನೆ ಹಳ್ಳಿ ಆಗೋದಕ್ಕೆ ನಾವು ಒಪ್ಪಲ್ಲ ಅಂತ ಹೇಳ್ಬೇಕು. ಅಷ್ಟಕ್ಕೂ ನಮ್ಗೆ ಸಂಬಂಧನೇ ಬೇಡ ಅಂತ ಹೇಳ್ಬಿಟ್ಟು ಹೊರಟೋಗ್ಬೇಕು. ಇವಾಗ ನಿರ್ಧಾರ ನಿಮ್ ಕೈಯಲ್ಲೇ ಇದೆ. ನಿಮ್ ಮಗನ್ನ ಕಾಪಾಡ್ಕೊಳ್ತಿರೋ ಅಥವಾ ಕಳ್ಕೊಳ್ತಿರೋ ನಿಮ್ಮಿಷ್ಟ. ಅವತ್ತು ನಮ್ಮ ಮಗನ ನಿಮ್ಮ ಮನೆ ಅಳಿಯನ್ ಮಾಡ್ಕೋತೀವಿ ಅಂದಾಗ ನಾವು ಕೋಪದಿಂದ ಆವೇಶದಿಂದ ಬೇಡ ಅಂತ ಹೇಳಿದ್ವಿ. ಆದ್ರೆ ನನ್ನ ಮಗ ರಾಜಲಕ್ಷ್ಮಿನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ, ಅವಳು ದೂರ ಆದ್ರೆ ಅವನು ಎಷ್ಟು ಕಷ್ಟಪಡ್ತಾನೆ ಅಂತ ನೋಡಿದ್ಮೇಲೆ ಅವನು ಮನೆ ಅಳಿಯ ಆಗೋದ್ರಲ್ಲಿ ತಪ್ಪೇನಿದೆ ಅಂತ ಅನಿಸ್ತು. ಅದು ಅಲ್ಲದೆ ನನ್ನ ಮಗ ಹೋಗ್ತಿರೋದು ದೇವಸ್ಥಾನ ತರ ಇರೋ ಮನೆಗೇನೆ. ರಾಜಾರಾಮ್ ಅವ್ರ ಮನೆಗೆ ನನ್ನ ಮಗ ಅಳಿಯನಾಗಿ ಹೋಗ್ತಾ ಇರೋದು ಅವನ ಅದೃಷ್ಟ ಅಲ್ದೇನೆ ಮತ್ತಿನ್ನೇನು.